ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ಪ್ರಚಲಿತ ಘಟನೆಗಳನ್ನು ಇವತ್ತಿನ ತರಗತಿಯಲ್ಲಿ ನಾವು ನೋಡ್ಕೊಳ್ತಾ ಹೋಗೋಣ. ಅತಿ ಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಚಲಿತ ಘಟನೆಗಳು ಇದ್ದಾವೆ ನೋಡಿ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಇತ್ತೀಚೆಗೆ ಸುದ್ದಿಯಲ್ಲಿರ್ತಕ್ಕಂತಹ ಒಂದು ಬೇಡ್ತಿ ವರದಾ ನದಿ, ಎರಡು ನದಿಗಳಿದ್ದಾವೆ, ಬೇಡ್ತಿ ಮತ್ತು ವರದಾ ನದಿ. ಈ ಎರಡು ನದಿಗಳ ಜೋಡಣೆಯಿಂದ ಯಾವ ಜಿಲ್ಲೆಗಳಿಗೆ ಉಪಯುಕ್ತವಾಗಲಿದೆ ಅಥವಾ ನೀರಿನ ಕುಡಿಯುವ ನೀರಿಗಾಗಿ ಯಾವ ಜಿಲ್ಲೆಗಳಿಗೆ ಉಪಯುಕ್ತ ಆಗಲಿದೆ ಅಂತ ಇಲ್ಲಿ ಕೇಳಿದ್ದಾರೆ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ, ಯಾಕೆಂದರೆ ಕರ್ನಾಟಕದಲ್ಲಿ ನ್ಯೂಸಲ್ಲಿದೆ. ಇದು ಸೆಂಟ್ರಲ್ ಗೌರ್ನಮೆಂಟ್ ಅಥವಾ ಸೆಂಟ್ರಲ್ ಪಾರ್ಲಿಮೆಂಟ್, ಅಂದರೆ ನಮ್ಮ ಒಂದು ಸೆಂಟ್ರಲ್ ಪಾರ್ಲಿಮೆಂಟ್ ಏನಿರುತ್ತೆ, ಸಂಸತ್ ಏನಿರುತ್ತೆ, ಅಲ್ಲಿ ಸ್ವಲ್ಪ ನ್ಯೂಸ್ ಆಗಿದೆ. ಈ ಒಂದು ಬೇಡ್ತಿ ಮತ್ತು ವರದಾ ನದಿ ಏನು ಜೋಡಣೆ ಮಾಡಬೇಕು ಅಂತ ನ್ಯೂಸ್ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಆರ್ಟಿಕಲ್ ಇಲ್ಲಿ ನ್ಯೂಸ್ ಪೇಪರ್ ಆರ್ಟಿಕಲಲ್ಲಿ ಬಂದಿದೆ. ಪಕ್ಕಾ ಪ್ರಶ್ನೆ ಆಗ್ಬೋದು, ಅದಕ್ಕಾಗಿ ತಂದಿದ್ದೇನೆ. ಇಲ್ಲಿ ಆಪ್ಷನ್ಸನ್ನು ನೋಡಿ. ಹಾವೇರಿ, ಗದಗ, ಕೊಪ್ಪಳ ಅಂತ ಆಪ್ಷನ್ ಇದೆ. ನೆಕ್ಸ್ಟು ಹಾವೇರಿ, ಗದಗ, ರಾಯಚೂರು ಅಂತ ಇದೆ. ನೆಕ್ಸ್ಟು ಮೂರನೇದಾಗಿ ಹಾವೇರಿ, ಗದಗ, ಬೆಳಗಾವಿ ಅಂತ ಇದೆ. ನಾಲ್ಕನೇದು ಹಾವೇರಿ, ಗದಗ, ಧಾರವಾಡ ಅಂತ ಇದೆ. ಎಲ್ಲದರಲ್ಲೂ ಕೂಡ ಹಾವೇರಿ, ಗದಗ ಕಾಮನ್ ಇದು, ಅಂದರೆ ಹಾವೇರಿ, ಗದಗ ಕಂಪಲ್ಸರಿ ಈ ಒಂದು ಎರಡು ನದಿಗಳಿಂದ ನೀರು ಸಿಗುತ್ತೆ. ಇನ್ನೊಂದು ಜಿಲ್ಲೆ ಯಾವುದು ಅಂತ ನಾನು ಸ್ವಲ್ಪ ನಿಮಗೆ ಟ್ವಿಸ್ಟ್ ಆಗಲಿ ಅಂತ ಈ ರೀತಿಯಾಗಿ ಕೊಟ್ಟಿದ್ದೇನೆ. ಓಕೆನಾ? ಡೈರೆಕ್ಟಾಗಿ ಇದಕ್ಕೆ ಸರಿದ ಉತ್ತರವನ್ನು ಮೊದಲು ಕಮೆಂಟ್ ಮಾಡಿ. ನಿಮಗೇನಾದರೂ ಗೊತ್ತಾಗಲಿಲ್ಲ ಅಂತ ಅಂದರೆ ತರಗತಿಯನ್ನು ಕಂಪ್ಲೀಟಾಗಿ ನೋಡಿ, ನಿಮಗೆ ಕೊನೆಯಲ್ಲಿ ಆನ್ಸರ್ ಸಿಗ್ತದೆ. ಈಗ ಇಲ್ಲಿ ಡೈಲಿ ಮೋಟಿವೇಶನನ್ನು ನೋಡಿದ್ರೆ, ಮೊದಲನೇದಾಗಿ ಇಲ್ಲಿ ನೋಡಿ, ಸಕ್ಸಸ್ ಈಸ್ ದ ಪ್ರಾಡಕ್ಟ್ ಆಫ್ ಡೈಲಿ ಹ್ಯಾಬಿಟ್ಸ್ ಅಂತ ಇದೆ. ನಾಟ್ ಒನ್ಸ್ ಇನ್ ಎ ಲೈಫ್ ಟೈಮ್ ಟ್ರಾನ್ಸ್ಫಾರ್ಮೇಷನ್ ಅಂತ ಕೊಟ್ಟಿದ್ದಾರೆ. ಇದರಿಂದ ಏನು ಅರ್ಥ ಆಗುತ್ತೆ ಇದರಿಂದ ಅಂತ ಅಂದರೆ ನೋಡಿ, ಏನಾದರೂ ಗುರಿ ಇರಲಿ ಅಥವಾ ಏನಾದರೂ ಸಾಧನೆ ಇರಲಿ, ಅದು ಒಂದು ದಿನದಾಗಿರ್ತಕ್ಕಂತಹ ಒಂದು ಗುರಿ ಅಲ್ಲ, ಅಥವಾ ಒಂದು ದಿನದ ಒಂದು ಪರಿಶ್ರಮ ಅಲ್ಲ. ಅದು ಕಂಟಿನ್ಯೂಸ್ಲಿ ಕನ್ಸಿಸ್ಟೆಂಟ್ಲಿ ನೀವು ಅಂದರೆ ಪ್ರತಿದಿನ ಮಾಡ್ಕೊಳ್ತಾ ಹೋದರೆ, ಅಥವಾ ಡೈಲಿ ಹ್ಯಾಬಿಟ್ಸ್ ಆಗಿ ನೀವು ಮಾಡ್ಕೊಂಡ್ರಿ ಅಂತ ಅಂದರೆ ನೀವು ಒಂದು ದಿನ ಆ ಒಂದು ಗುರಿಯನ್ನು ತಲುಪ್ತೀರಾ ಅಥವಾ ಆ ಒಂದು ಸಾಧನೆಯನ್ನು ಮಾಡ್ತೀರಾ ಅಂತ ಈ ಒಂದು ಏನು ಸಕ್ಸಸ್ ಈಸ್ ದ ಪ್ರಾಡಕ್ಟ್ ಆಫ್ ಡೈಲಿ ಹ್ಯಾಬಿಟ್ಸ್ ನಾಟ್ ಒನ್ಸ್ ಇನ್ ಎ ಲೈಫ್ ಟೈಮ್ ಟ್ರಾನ್ಸ್ಫಾರ್ಮೇಷನ್ ಅಂತ ಇಲ್ಲಿ ಅರ್ಥವನ್ನು ಹೇಳ್ತದೆ. ನೋಡಿ ವಿದ್ಯಾರ್ಥಿಗಳೇ, ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಮೋಟಿವೇಶನ್ ಕೋಟ್ಗಳನ್ನು ನಾನು ಪ್ರತಿದಿನ ಯಾಕಪ್ಪ ತರ್ತೇನೆ ಅಂತ ಅಂದರೆ, ವಿದ್ಯಾರ್ಥಿಗಳು ತುಂಬ ಜನ ನಮ್ಮ ಒಂದು ತರಗತಿಗಳನ್ನು ಫಾಲೋ ಮಾಡ್ತಾ ಇರ್ತೀರ, ಬೇರೆ ಬೇರೆ ಪರೀಕ್ಷೆಗಳನ್ನು ಓದ್ತಾ ಇರ್ತೀರ. ಕರ್ನಾಟಕ ಒಂದು ಸರ್ಕಾರದಿಂದ ಬೇರೆ ಬೇರೆ ಪರೀಕ್ಷೆಗಳಿಗೆ ಇನ್ನೂ ಕೂಡ ಯಾವುದೇ ಆದಂಥ ಒಂದು ನೋಟಿಫಿಕೇಷನ್ ಆಗ್ತಾ ಇಲ್ಲ. ಕೆಲವು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂತ ಅಂದರೆ ಅದಕ್ಕಾಗಿ ಬ್ರೇಕ್ ಮಾಡಿಬಿಡ್ತಾರೆ, ಅಥವಾ ಓದೋದನ್ನು ಬ್ರೇಕ್ ಮಾಡಿ ಸ್ವಲ್ಪ ದಿನ ಮನೆಗೆ ಹೋಗಿ ಬರೋಣ, ಸ್ವಲ್ಪ ದಿನ ಕೆಲಸ ಮಾಡೋಣ, ಈ ರೀತಿಯಾಗಿ ಬೇರೆ ಬೇರೆ ಕೆಲಸಗಳನ್ನು ಹುಡುಕೊಳ್ತಾರೆ. ಯಾವುದು ಎಕ್ಸಾಮ್ ಕರೀತಿಲ್ಲ ಅಂತ. ಒಂದೇ ಸಲ ಎಕ್ಸಾಮ್ ಕರೆದಾಗ ಎಲ್ಲರೂ ಕೂಡ ಒಂದೇ ಸಲಕ್ಕೆ ಓದೋಕ್ಕೆ ಬರ್ತಾರೆ, ಆದರೆ ಅಲ್ಲಿ ಸಕ್ಸಸ್ ಅಥವಾ ಅವರಿಗೆ ಒಂದು ಸಾಧನೆ ಅಂತಕ್ಕಂಥದ್ದು ಅವರಿಗೆ ಸಿಗೋದಿಲ್ಲ. ಅದಕ್ಕಾಗಿ ಇದನ್ನು ಹೇಳ್ತಾ ಇರ್ತಕ್ಕಂಥದ್ದು, ನೀವು ಕೆಲಸವನ್ನು ಕೂಡ ಮಾಡಿ ಮನೆಗೂ ಕೂಡ ಹೋಗಿ, ಆದರೆ ನಿಮ್ಮ ಒಂದು ಪ್ರತಿದಿನದ ಇಷ್ಟು ಓದಲೇಬೇಕು ಅಂತ ಏನಿದೆ ಅದನ್ನು ಮಿಸ್ ಮಾಡಬೇಡಿ. ಅದಷ್ಟು ಓದಲೇಬೇಕು, ಮಿನಿಮಮ್ ಕ್ವಾಲಿಫಿಕೇಷನ್ ಅದು. ಡೈಲಿ ಇಷ್ಟನ್ನು ಮಾಡಲೇಬೇಕು ಅಂತ ನೀವು ಸ್ವಲ್ಪ ಟೈಮ್ ಟೇಬಲನ್ನು ಹಾಕ್ಕೊಳ್ಳಿ. ನೀವು ಊರಿಗೆ ಹೋದಾಗ ಅಥವಾ ಕೆಲಸ ಇದ್ದಾಗ ನೀವು ಕರೆಕ್ಟಾಗಿ ಬುಕ್ ತೆಗೆದು ಓದೋಕ್ಕಾಗಲಿಲ್ಲ ಅಂತ ಅಂದರೂ ಕೂಡ ನಮ್ಮ ಒಂದು ತರಗತಿಗಳು ತುಂಬ ಇದ್ದಾವೆ. ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಇರ್ತಕ್ಕಂಥ ತುಂಬ ತರಗತಿಗಳಿದ್ದಾವೆ. ಎಕ್ಸಾಮಿನ್ ಕನ್ನಡ ಅಂತ ಚಾನಲ್ ಇದೆ, ನಮ್ಮದೇ ಆದಂಥ ಒಂದು ಚಾನಲ್. ಮತ್ತು ಕರೆಂಟ್ ಅಫೇರ್ಸ್ ತರಗತಿಗಳು ಡೈಲಿ ಬರ್ತಾ ಇರ್ತವೆ, ಅವನ್ನು ಕೂಡ ನೀವು ಏನು ಮಾಡಬೇಕು ನೋಡ್ಕೊಳ್ತಾ ಹೋಗಬಹುದು. ಇದರಿಂದ ನೀವು ನಿಮ್ಮ ಒಂದು ನಾಲೆಡ್ಜನ್ನು ಕೂಡ ಗೇನ್ ಮಾಡ್ಕೋಬೋದಾಗಿರ್ತದೆ. ಓಕೆನಾ? ಅದೇ ರೀತಿ ನೆಕ್ಸ್ಟು ಒಂದು ಸ್ಮಾಲ್ ಅನೌನ್ಸ್ಮೆಂಟನ್ನು ಮಾಡ್ತೇನೆ. ಏನಪ್ಪ ಅಂತ ಅಂದರೆ, ನಿಮಗೇನಾದರೂ ಇತ್ತೀಚೆಗೆ ಕರ್ನಾಟಕ ಬಜೆಟ್ 2026-27 ಬಂತು. ಅದಕ್ಕೆ ಸಂಬಂಧಪಟ್ಟಂತೆ ಟೋಟಲ್ ಆಗಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 100 ಪ್ರಶ್ನೆಗಳನ್ನು ಕಲೆ ಹಾಕಿದ್ದೇನೆ ಒಂದು ಕಡೆ. ಆ ಒಂದು PDF ಮಾಡಿದ್ದೇವೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ ನೀವೇನಾದರೂ 20 ರೂಪೀಸನ್ನು ಸೆಂಡ್ ಮಾಡಿದಿ, ಮತ್ತು ಇಲ್ಲಿ udyogjeevan12@gmail.com ಎಂಬತಕ್ಕಂಥ ಒಂದು ಇಮೇಲ್ ವಿಳಾಸಕ್ಕೆ ನೀವೇನಾದರೂ ಅಮೌಂಟ್ ಸೆಂಡ್ ಮಾಡಿದಿರಿ ಅಂತ ಅಂದರೆ ನಿಮಗೆ ಇದರಿಂದ ಸಂಪೂರ್ಣವಾಗಿ ಸಿಗುತ್ತೆ ಅಂತ ಅಂದರೆ ಒಂದು PDF ಸಿಗ್ತದೆ. ಅದರಲ್ಲಿ ಟೋಟಲಾಗಿ 100 ಕ್ವಶನ್ಸ್ ಇರ್ತವೆ. ಒಂದು ಕ್ವಶನ್ಸ್ ಕೂಡ ಇಲ್ಲಿ ಮಿಸ್ ಆಗೋದಿಲ್ಲ. ಎಲ್ಲವೂ ಕೂಡ ನಿಮಗೆ ಇಂಪಾರ್ಟೆಂಟಾಗಿ ನಿಮಗೆ ಪರೀಕ್ಷೆಯ ರೀತಿಯಲ್ಲಿ ಯಾವ ರೀತಿ ಕೇಳ್ತಾರೆ, ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಕೂಡ ಹೇಳಿದ್ದೇವೆ. ಹೇಳಿಕೆ ರೂಪದಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳನ್ನು ಕೂಡ ನಾವು ಆ್ಯಡ್ ಮಾಡಿದ್ದೇವೆ. ಅದಕ್ಕಾಗಿ ಇದನ್ನು ತೊಗೊಳ್ಳಿ. ನೆಕ್ಸ್ಟ್ ಅದಾದ ಬಳಿಕ ನೆಕ್ಸ್ಟು ನೀವೇನಾದರೂ ಕರೆಂಟ್ ಅಫೇರ್ಸನ್ನು ನೋಡ್ತಾ ಇದ್ದರೆ, ಮಂತ್ಲಿ ಕರೆಂಟ್ ಅಫೇರ್ಸ್ ಅಥವಾ ಪ್ರತಿ ತಿಂಗಳ ಒಂದು ಮ್ಯಾಗ್ಝಿನ್ ಕರೆಂಟ್ ಅಫೇರ್ಸ್ ನೋಡ್ತಾ ಇದ್ದರೆ, ಸಂಪೂರ್ಣ ಪ್ರಚಲಿತ ಘಟನೆಗಳ ಒಂದು PDF ಏನಾದರೂ ಬೇಕು ಅಂತ ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ 1 ತಿಂಗಳ PDFಗಳಿಗಾಗಿ ನೀವು 10 ರೂಪಾಯಿಗಳನ್ನು ಇಲ್ಲಿ ಕಳಿಸ್ಬೇಕು. 6 ತಿಂಗಳದ್ದು ಬೇಕು ಅಂತ ಅಂದರೆ 50 ರೂಪಾಯಿಗಳನ್ನು ಕಳಿಸ್ಬೇಕು. 12 ತಿಂಗಳ ಒಂದು PDF ಬೇಕು ಅಂತಂದರೆ 100 ರೂಪಾಯಿಗಳನ್ನು ಇಲ್ಲಿ ಕಳಿಸ್ಬೇಕು. ಈ ರೀತಿಯಾಗಿ ಕಳಿಸಿ ನೆಕ್ಸ್ಟ್ ಇಲ್ಲಿ udyogjeevan12@gmail.comಗೆ ನೀವು ಸ್ಕ್ರೀನ್ಶಾಟನ್ನು ಸೆಂಡ್ ಮಾಡಿದಿರಿ ಅಂತ ಅಂದರೆ ನಿಮಗೆ ಅದೇ ಇಮೇಲ್ ವಿಳಾಸಕ್ಕೆ ನಿಮಗೆ ಕರೆಂಟ್ ಅಫೇರ್ಸ್ PDF ಕೂಡ ನಾವು ಕೊಡ್ತೇವೆ. ಇದನ್ನು ಯೂಸ್ ಮಾಡ್ಕೊಳ್ಳಿ, ಯಾಕೆಂದರೆ ತುಂಬ ಇಂಪಾರ್ಟೆಂಟ್ ಇದೆ. ಡೈಲಿ ಕರೆಂಟ್ ಅಫೇರ್ಸ್ ನೀವು ಓದೋಕ್ಕಾಗಲಿಲ್ಲ ಅಂತ ಅಂದ್ರೂ ಕೂಡ ಮಂತ್ಲಿ ಕರೆಂಟ್ ಅಫೇರ್ಸ್ PDF ತೊಗೊಂಡ್ರೂ ಕೂಡ ನಿಮಗೆ ಸಂಪೂರ್ಣವಾಗಿ ಮೇನ್ ಇಂಪಾರ್ಟೆಂಟ್ ಕ್ವಶನ್ಸ್ ಇರ್ತವೆ, ಅದು ಏನಾಗ್ತದೆ ಕವರ್ ಆಗ್ತದೆ. ಓಕೆನಾ? ಇದನ್ನು ಯೂಸ್ ಮಾಡ್ಕೊಳ್ಳಿ.
ಅದಾದ ಬಳಿಕ ನೆಕ್ಸ್ಟು ಇಲ್ಲಿ ಡೈರೆಕ್ಟಾಗಿ ಮೊದಲನೇ ಪ್ರಶ್ನೆ ನೋಡೋಣ. ಏನಪ್ಪ ಇವತ್ತಿನ ಮೊದಲನೇ ಪ್ರಶ್ನೆ ಅಂತ ಅಂದರೆ 12ನೇ ಅಂತಾರಾಷ್ಟ್ರೀಯ ಯೋಗ ದಿನದ 100 ದಿನಗಳ ಕೌಂಟ್ ಡೌನ್ ಸವಿ ನೆನಪಿಗಾಗಿ, ಅಂದರೆ ಈಗ 12ನೇ ಒಂದು ಅಂತಾರಾಷ್ಟ್ರೀಯ ಯೋಗ ದಿನ ಯಾವಾಗ ನಡೆಸ್ತಾರೆ? ಜೂನ್ 21 ಪ್ರತಿ ವರ್ಷ ಅಂತಾರಾಷ್ಟ್ರೀಯ ಯೋಗ ದಿನ ಅಂತ ಇಲ್ಲಿ ನಡೆಸ್ತಾರೆ. ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನದ ಒಂದು 100ನೇ ದಿನಕ್ಕೆ, ಅಂದರೆ ಇವತ್ತಿನಿಂದ ಕೌಂಟ್ ಡೌನ್ ಶುರು, 100ನೇ ದಿನಗಳ ಒಂದು ಕೌಂಟ್ ಡೌನ್ ಸವಿ ನೆನಪಿಗಾಗಿ ನವದೆಹಲಿಯಲ್ಲಿ ಯೋಗ ಮಹೋತ್ಸವ 2026 ಮಾಡಿದರು. ಹಾಗಾದರೆ ಅದನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಕೇಂದ್ರದ ಸಚಿವರು ಯಾರು ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಇಂಗ್ಲೀಷ್ನಲ್ಲಿ ನೋಡ್ಕೊಳ್ಳಿ. ವಿಚ್ ಯೂನಿಯನ್ ಮಿನಿಸ್ಟರ್ ಇನಾಗ್ಯುರೇಟೆಡ್ ಯೋಗ ಮಹೋತ್ಸವ್ 2026 ಇನ್ ನ್ಯೂ ಡೆಲ್ಲಿ ಟು ಮಾರ್ಕ್ ದ 100-day ಕೌಂಟ್ ಡೌನ್ ಆಫ್ ದ 12th ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಕೊಟ್ಟಿದ್ದಾರೆ. 12ನೇ ಅಂತಾರಾಷ್ಟ್ರೀಯ ಯೋಗ ದಿನದ 100 ದಿನಗಳ ಕೌಂಟ್ ಡೌನ್ ಸವಿ ನೆನಪಿಗಾಗಿ ಇತ್ತೀಚೆಗೆ ಯೋಗ ಮಹೋತ್ಸವವನ್ನು ನವದೆಹಲಿಯಲ್ಲಿ ಉದ್ಘಾಟನೆ ಮಾಡಿದರು. ಹಾಗಾದರೆ ಅವನು ಉದ್ಘಾಟನೆ ಮಾಡಿರ್ತಕ್ಕಂಥ ಒಂದು ಕೇಂದ್ರದ ಸಚಿವರು ಯಾರು ಅಂತ ಕೇಳಿದರೆ ಅಮಿತ್ ಶಾ, ಪ್ರತಾಪ್ ರಾವ್ ಜಾಧವ್, ಮನ್ಸುಖ್ ಮಾಂಡವಿಯ, ನಿರ್ಮಲಾ ಸೀತಾರಾಮನ್ ಅಂತ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಆಪ್ಷನ್ ಬಿ ಪ್ರತಾಪ್ ರಾವ್ ಜಾಧವ್ ಎಂಬತಕ್ಕಂಥವ್ರು ಇದಕ್ಕೆ ಸರಿಯಾದ ಉತ್ತರ. ವೆರಿ ಇಂಪಾರ್ಟೆಂಟ್ ಪ್ರಶ್ನೆ, ಮತ್ತು ಪ್ರಶ್ನೆಗಳನ್ನು ಕೇಳ್ತಾರೆ, ಅದಕ್ಕಾಗಿ ನೆನ್ಪಿಟ್ಕೊಳ್ಳಿ. ಇಲ್ಲಿ ಪ್ರತಾಪ್ ರಾವ್ ಜಾಧವ್ ಎಂಬತಕ್ಕಂಥವ್ರು, ಆಪ್ಷನ್ ಬಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ, ಭಾರತ ಮತ್ತು ಯಾವ ದೇಶದ ನಡುವೆ 11ನೇ ಆವೃತ್ತಿಯ ಜಂಟಿ ಮಿಲಿಟರಿ ವ್ಯಾಯಾಮ ಲಮೆಟಿಯೆ 2026 ಅಥವಾ ಲಮೈತ್ಯೆ ಅಂತ ಕರಿತೇವೆ 2026 ನಡೆಸಲಾಗುತ್ತೆ ಅಂತ. ಇಲ್ಲಿ ಬೇಕಾದರೆ ಇಂಗ್ಲೀಷ್ನಲ್ಲಿ ನೀವು ನೋಡ್ಕೋಬೋದು. ದ 11th ಎಡಿಷನ್ ಆಫ್ ದ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಲಮಿತ್ಯೆ 2026 ಈಸ್ ಕರೆಂಟ್ಲಿ ಬೀಯಿಂಗ್ ಹೆಲ್ಡ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ವಿಚ್ ಕಂಟ್ರಿ ಅಂತ ಕೊಟ್ಟಿದ್ದಾರೆ. ಯಾವ 2 ದೇಶಗಳ ನಡುವೆ ಲಮತ್ಯೆ 2026 ಎಂಬತಕ್ಕಂಥ ಒಂದು ಏನು ಜಂಟಿ ವ್ಯಾಯಾಮ, ಮಿಲಿಟರಿ ವ್ಯಾಯಾಮ ಏನಿದೆ ಅದನ್ನು ನಡೆಸಲಾಗಿದೆ ಅಂತ ಇಲ್ಲಿ ಪ್ರಶ್ನೆ. ಮಾಲ್ಡೀವ್ಸ್, ಸಿಚೆಲಿಸ್, ಮಾರಿಷಿಯಸ್ ಮತ್ತು ಶ್ರೀಲಂಕಾದ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರವನ್ನು ನೀವೇನಾದರೂ ನೋಡೋದಾದರೆ ಸಿಚಿಲಿಸ್ ಇದಕ್ಕೆ ಸರಿಯಾದ ಉತ್ತರ, ಆಪ್ಷನ್ ಬಿ ಸಿಚಿಲಿಸ್ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಭಾರತ ಮತ್ತು ಸಿಚಿಲಿಸ್ ನಡುವೆ ಈ ಒಂದು ಲಮತ್ಯೆ 2026 ಲಮತ್ಯೆ 2026 ಎಂಬತಕ್ಕಂಥ ಒಂದು ಜಂಟಿ ಮಿಲಿಟರಿ ವ್ಯಾಯಾಮವನ್ನು ನಡೆಸಿದ್ದಾರೆ. ಹಾಗಾದರೆ ಈ ಒಂದು ಜಂಟಿ ಮಿಲಿಟರಿ ವ್ಯಾಯಾಮ ಸಿಚಿಲಿಸ್ನಲ್ಲಿ ಯಾವ ಪ್ರದೇಶದಲ್ಲಿ ನಡೆಯಿತು? ಇದಕ್ಕೆ ಸಂಬಂಧಪಟ್ಟಂತೆ ನೀವು ಆನ್ಸರನ್ನು ಏನು ಮಾಡಿ ಅಂತ ಅಂದರೆ ಮೊದಲನೇದಾಗಿ ನೀವು ಗೂಗಲಲ್ಲಿ ಸರ್ಚ್ ಮಾಡಿ. ಈ ರೀತಿ ಸರ್ಚ್ ಮಾಡಿದ್ರಿ ಅಂತ ಅಂದರೆ ನಿಮಗೇನು ಸಿಗ್ತದೆ? ಹೆಚ್ಚಿನ ಕಾಲ ಇಂತಹ ಒಂದು ಎಕ್ಸಸೈಸ್ಗಳು ಅಥವಾ ಇಂಥ ಒಂದು ಗೂಗಲಲ್ಲಿ ಸರ್ಚ್ ಮಾಡಿರ್ತಕ್ಕಂಥದ್ದು ಎಲ್ಲವೂ ಕೂಡ ನೆನಪಿರ್ತವೆ. ಅದಕ್ಕಾಗಿ ಸರ್ಚ್ ಮಾಡಿ ನೋಡಿ, ನಿಮಗೆ ಗೊತ್ತಾಗ್ತದೆ. ಅದೇ ರೀತಿ ಮುಂದಿನ ಪ್ರಶ್ನೆ 53ನೇ ಪ್ರಶ್ನೆ ನೋಡಿ. ಇದು 56, 57ನೇ ಪ್ರಶ್ನೆ. 58ನೇದು ಇದು ಸ್ವಲ್ಪ ಇಲ್ಲಿ ಮಿಸ್ಟೇಕ್ ಆಗಿದ್ದಾವೆ, ಅದನ್ನು ನೀವು ನೋಡ್ಕೋಬೇಕು. ಆ್ಯಸಿಡ್ ರೈನ್ ಅಂತ ಇದೆ. ಆ್ಯಸಿಡ್ ರೈನ್ ಇದರ ಒಂದು pH ಸಾಮಾನ್ಯವಾಗಿ ಎಷ್ಟಿರ್ತದೆ ಅಂತ ಇಲ್ಲಿ ಪ್ರಶ್ನೆ. ದ pH ಆಫ್ ದ ಆ್ಯಸಿಡ್ ರೈನ್ ರೇಂಜಸ್ ಬಿಟ್ವೀನ್ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಯಾಕಪ್ಪ ಇದು ಅಂತ ಅಂದರೆ ಇಲ್ಲಿ ಒಂದು ಆರ್ಟಿಕಲ್ ಕೊಟ್ಟಿದ್ದೇನೆ ನೋಡಿ, ಕಪ್ಪು ಮೋಡಗಳು ಹೊತ್ತು ತಂದ ಆ್ಯಸಿಡ್ ರೈನ್ ಅಂತ ಕೊಟ್ಟಿದ್ದಾರೆ. ಇತ್ತೀಚೆಗೆ ಇರಾನ್ ಮತ್ತು USA ಅಥವಾ ಅಮೇರಿಕ ಈ 2 ದೇಶಗಳ ನಡುವೆ ಭಯಂಕರ ಯುದ್ಧನೇ ನಡೀತದೆ. ಆ ಒಂದು ಯುದ್ಧದಲ್ಲಿ ಈಗ ಇತ್ತೀಚೆಗೆ ಗ್ಯಾಸ್ ಸಿಲಿಂಡರ್ ಏನಿದ್ದು ಆ ಒಂದು ಜಾಗದಲ್ಲಿ ಒಂದು ಮಿಸೈಲ್ ಬಿದ್ದು ಸಂಪೂರ್ಣವಾಗಿ ಅಲ್ಲಿರ್ತಕ್ಕಂಥ ಎಲ್ಲ ಗ್ಯಾಸ್ ಬ್ಲಾಸ್ಟ್ ಆಗಿ ಈ ರೀತಿಯಾಗಿ ಇಲ್ಲಿ ಹೊಗೆ ಹೋಗ್ತದೆ, ಆ ರೀತಿಯಾಗಿ ಆಗಿತ್ತು. ಅದಕ್ಕಾಗಿ 2 ದಿನ ಆದಮೇಲೆ ಆ್ಯಸಿಡ್ ರೈನ್ ಬೀಳ್ತಾ ಇದೆ ಮೇಲಿಂದ. ಆ್ಯಸಿಡ್ ರೈನ್ ಬೀಳೋ ಕಾರಣದಿಂದಾಗಿ ಆ್ಯಸಿಡ್ ರೈನ್ ತುಂಬ ನ್ಯೂಸಲ್ಲಿದೆ. ಅದಕ್ಕಾಗಿ ಪ್ರಶ್ನೆ ಕೇಳ್ಬೋದು, ದ pH ಆಫ್ ದ ಆ್ಯಸಿಡ್ ರೈನ್ ರೇಂಜಸ್ ಬಿಟ್ವೀನ್ ಅಂತ ಕೇಳ್ಬಿಡ್ಬೋದು. ಇದು 5ನೇ ತರಗತಿ ಪುಸ್ತಕದಲ್ಲಿ ಡೈರೆಕ್ಟ್ ಕ್ವಶನ್. ಇದು ಪ್ರಶ್ನೆಗಳನ್ನು ನಿಮಗೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, ಬೇರೆ ಬೇರೆ ಪ್ರಶ್ನೆಗಳಲ್ಲಿ ಡೈರೆಕ್ಟ್ ಕೇಳ್ತಾರೆ. ಆದರೆ ನಿಮಗೇನನ್ಸುತ್ತೆ ಇದು ಸ್ಟಾಟಿಕ್ ಪೋರ್ಷನ್ ಅಂತ ಅನಿಸ್ಬಿಡುತ್ತೆ, ಆದರೆ ಇದು ಕರೆಂಟ್ ಅಫೇರ್ಸ್ ಅಂತ ನಿಮಗೆ ಗೊತ್ತಾಗೋದಿಲ್ಲ. ಲೆಸ್ ದ್ಯಾನ್ 5.6, ಮೋರ್ ದ್ಯಾನ್ 5.6, 5.6 to 6, 5 to 8 ಅಂತ ಕೊಟ್ಟಿದ್ದಾರೆ. ದ ಆ್ಯಸಿಡ್ ರೈನ್ pH ಎಷ್ಟು ಇರುತ್ತಪ್ಪ ಅಂತ ಅಂದರೆ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 5.6 ಅಂತ ಇರುತ್ತೆ. 5.6ಕ್ಕಿಂತ ಕಡಿಮೆ ಅಥವಾ ಈಕ್ವಲ್. ಇದು ಆ್ಯಸಿಡ್ ರೈನ್ಗೆ ಸಂಬಂಧ ಹೊಂದಿರತಕ್ಕಂಥದ್ದು, ಅಥವಾ ಆಮ್ಲ ಮಳೆ ಅಂತ ನಾವು ಕರಿತೇವೆ. ಆಮ್ಲ ಮಳೆ. ಓಕೆನಾ? ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೇನೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಹಾರ್ಮೂಜ್ ಜಲಸಂಧಿ ಯಾವ 2 ಸಮುದ್ರವನ್ನು ಒಂದು ಮಾಡುತ್ತದೆ ಅಂತ ಇಲ್ಲಿ ಪ್ರಶ್ನೆ. ಇಲ್ಲಿ ಆ ಕ್ವಶನ್ಸ್ ನೋಡಿ, ಇಂಗ್ಲೀಷ್ನಲ್ಲಿ ನೋಡ್ಕೊಳ್ಳಿ. ಹಾರ್ಮೂಜ್ ಸ್ಟ್ರೈಟ್ ಲಿಂಕ್ಸ್ ವಿಚ್ ಆಫ್ ದ 2 ವಾಟರ್ ಬಾಡೀಸ್ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಪರ್ಷಿಯನ್ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರ, ಪರ್ಷಿಯನ್ ಕೊಲ್ಲಿ ಮತ್ತು ಹಿಂದೂ ಮಹಾಸಾಗರ, ಪರ್ಷಿಯನ್ ಕೊಲ್ಲಿ ಮತ್ತು ಕೆಂಪು ಸಮುದ್ರ ಮತ್ತು ಅರಬ್ಬಿ ಸಮುದ್ರ ಅಂತ 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಇಂಥ ಪ್ರಶ್ನೆಗಳನ್ನು ಯಾಕಪ್ಪ ತರ್ತೇನೆ ಅಂತ ಅಂದರೆ ಇತ್ತೀಚೆಗೆ ಈ ಒಂದು ಹಾರ್ಮೂಜ್ ಜಲಸಂಧಿ ಎಷ್ಟು ನ್ಯೂಸಲ್ಲಿ ಇದೆ ಅಂತ ಅಂದರೆ ತುಂಬ ನ್ಯೂಸಲ್ಲಿದೆ. ಯುದ್ಧದಿಂದ ಈ ಒಂದು ಹಾರ್ಮೂಜ್ ಜಲಸಂಧಿ ತುಂಬ ನ್ಯೂಸಲ್ಲಿ ಇದೆ. ನಿಮಗೆ ಈಗ ಕೇಳೋದಿಲ್ಲ, ಸ್ವಲ್ಪ ದಿನ ಆದಮೇಲೆ ಕೇಳ್ತಾರೆ, ಆವಾಗ ನಿಮಗೆ ಗೊತ್ತಾಗೋದಿಲ್ಲ. ಅದಕ್ಕಾಗಿ ಇಂಥ ಒಂದು ಪ್ರಶ್ನೆಗಳನ್ನು ಏನು ಮಾಡಬೇಕು, ಒಂದು ಕಡೆ ಬರ್ಕೊಂಡ್ಬಿಡಬೇಕು. ಇಂಥ ಜಲಸಂಧಿಗಳ ಬಗ್ಗೆ ಏನಾದರೂ ನ್ಯೂಸ್ ಬಂತು ಅಂತ ಅಂದರೆ, ಅಥವಾ ಅಕ್ಕಪಕ್ಕದ ಒಂದು ದೇಶಗಳು ಯಾವ್ಯಾವ ಇದ್ದಾವೆ
ಆ ಒಂದು ಯಾವ್ಯಾವ ಒಂದು ವಾಟರ್ ಬಾಡೀಸ್ ಅಥವಾ ಸಮುದ್ರಗಳನ್ನು ಇದು ಒಂದು ಮಾಡ್ತದೆ, ಯಾವ ದೇಶಗಳ ನಡುವೆ ಈ ಒಂದು ಜಲಸಂಧಿ ಇದೆ, ಇಂತಹ ಒಂದು ಮೇಯ್ನ್ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಇರ್ತವೆ. ಅದನ್ನು ಬರ್ಕೊಂಡ್ರಿ ಅಂತ ಅಂದರೆ ಸ್ವಲ್ಪ ದಿನ ಆದಮೇಲೆ, ಒಂದು 3 ತಿಂಗಳು 4 ತಿಂಗಳು ಆದಮೇಲೆ ನಿಮಗೆ ಏನಾದರೂ ಪರೀಕ್ಷೆ ಇತ್ತಪ್ಪ ಅಂತ ಅಂದರೆ ಅದನ್ನು ಸ್ವಲ್ಪ ನೋಡಿಕೊಂಡ್ರೂ ಕೂಡ ನೀವು ಅಲ್ಲಿ ಗೆಟ್ ಡೌನ್ ಮಾಡ್ಕೋಬೋದು, ಅಥವಾ ಆ ಒಂದು ಪರೀಕ್ಷೆಯಲ್ಲಿ ಬರತಕ್ಕಂಥ ಒಂದು ಪ್ರಶ್ನೆಗೆ ಅಂಕಗಳನ್ನು ನೀವು ಪಡೆದುಕೊಳ್ಬೋದು. ಅದಕ್ಕಾಗಿ ಇದು ಯೂಸ್ ಆಗ್ತದೆ. ಇಲ್ಲಿ ಸರಿಯಾದ ಉತ್ತರವನ್ನು ನಾವು ನೋಡೋದಾದರೆ ಪರ್ಷಿಯನ್ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರ. ಈ ಒಂದು ಪರ್ಷಿಯನ್ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರ ಏನಪ್ಪ ಒಂದು 2 ಸಮುದ್ರವನ್ನು ಏನು ಜಂಟಿ ಮಾಡ್ತಕ್ಕಂಥ ಜಲಸಂಧಿ ಯಾವುದಪ್ಪ ಅಂತಂದರೆ ಹಾರ್ಮೂಜ್ ಜಲಸಂಧಿ. ಓಕೆನಾ, ತುಂಬ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಅದೇ ರೀತಿ ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಕಂಡಿರ್ತಕ್ಕಂತಹ ಒಂದು ಪಟ್ಟೆ ಇರತಕ್ಕಂಥ ಕತ್ತೆ ಕಿರುಬ. ನೋಡಿ ನ್ಯೂಸಲ್ಲಿದೆ, ಅಪರೂಪದ ಪಟ್ಟೆ ಇರತಕ್ಕಂಥ ಕತ್ತೆ ಕಿರುಬ ಪತ್ತೆ ಅಂತ. ತುಂಬ ಅಳಿವಿನಂಚಿನಲ್ಲಿ ಇರತಕ್ಕಂಥ ಒಂದು ಕತ್ತೆ ಕಿರುಬ ಇದು. ಇದರ ಒಂದು ಸಂರಕ್ಷಣೆ ಕಾಯ್ದೆ ಪ್ರಕಾರ ಎಲ್ಲಿ ಇದೆ ಅಥವಾ ಯಾವ ಅಂಚಿನಲ್ಲಿದೆ, ಯಾವ ಶೆಡ್ಯೂಲ್ನಲ್ಲಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ, ರೀಸೆಂಟ್ಲಿ ಕಿರುಬ ಆಗಬೇಕಿತ್ತು, ಮತ್ತೆ ಮುರುಗ ಅಂತ ಆಗಿದೆ. ಇದನ್ನು ಸ್ವಲ್ಪ ಸ್ಕ್ರಾಚ್ ಮಾಡಿಕೊಂಡು ಕತ್ತೆ ಕಿರುಬ ಅಂತ ಹಾಕ್ಕೊಳ್ಳಿ. ಕತ್ತೆ ಕಿರುಬ ಸೀನ್ ಇನ್ ನ್ಯೂಸ್ ಪ್ರೆಸೆಂಟ್ ಇನ್ ವಿಚ್ ಶೆಡ್ಯೂಲ್ ಆಫ್ ದ WPA 1972 ಅಂತ ಕೊಟ್ಟಿದ್ದಾರೆ. ಅಂದರೆ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಪ್ರಕಾರ ಈ ಒಂದು ಪಠ್ಯಕ್ಕೆ ಇರ್ತಕ್ಕಂಥ ಕತ್ತೆ ಕಿರುಬ ಯಾವ ಶೆಡ್ಯೂಲ್ನಲ್ಲಿದೆ ಅಂತ ಇಲ್ಲಿ ಪ್ರಶ್ನೆ. ಶೆಡ್ಯೂಲ್ 1, ಶೆಡ್ಯೂಲ್ 2, ಶೆಡ್ಯೂಲ್ 3, ಶೆಡ್ಯೂಲ್ 4 ಅಂತ ಕೊಟ್ಟಿದ್ದಾರೆ. ಇದು ಶೆಡ್ಯೂಲ್ 1ದಲ್ಲಿ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಇಲ್ಲಿ ಆರ್ಟಿಕಲ್ ಹೇಳಬೇಕಾದ್ರೆ ನಿಮಗೆ ಮಾಹಿತಿ ಸಿಗ್ತದೆ. ಈಗ ಇಷ್ಟನ್ನು ನೆನ್ಪಿಟ್ಕೊಳ್ಳಿ. ಅದೇ ರೀತಿ ನೆಕ್ಸ್ಟು ಇಂಪಾರ್ಟೆಂಟಾಗಿ ನಾವು ಮೇನ್ ಇರ್ತಕ್ಕಂಥ ಒಂದು ಆರ್ಟಿಕಲ್ಸ್ಗಳನ್ನು ನೋಡ್ಕೊಳ್ತಾ ಹೋಗೋಣ, ಯಾಕೆಂದರೆ ತುಂಬ ನ್ಯೂಸಲ್ಲಿದ್ದಾವೆ. ಮೊದಲನೇದಾಗಿ ಇದನ್ನು ನೋಡೋಣ. ನರಗುಂದ ತಾಲೂಕಿನಲ್ಲಿ ಹೊಸ ಸಂತಾನೋತ್ಪತ್ತಿ ವಲಯ ಅಂತ ಕೊಟ್ಟಿದ್ದಾರೆ. ಈ ಒಂದು ಪಟ್ಟೆ ಇರತಕ್ಕಂಥ ಒಂದು ಕತ್ತೆ ಕಿರುಬಕ್ಕೆ ಸಂಬಂಧಪಟ್ಟಂತೆ ಹೊಸ ಸಂತಾನೋತ್ಪತ್ತಿ ವಲಯವನ್ನು ನರಗುಂದದಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಯಾಕೆಂದರೆ ಇತ್ತೀಚೆಗೆ ಅದೇ ಜಾಗದಲ್ಲಿ ಇವು ಸಿಕ್ಕಿರ್ತಕ್ಕಂಥದ್ದು. ಅಪರೂಪದ ಒಂದು ಪಟ್ಟೆ ಇರತಕ್ಕಂಥ ಕತ್ತೆ ಕಿರುಬ ಇಲ್ಲಿ ಪತ್ತೆ ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ರೆಡ್ ಮಾರ್ಕಲ್ಲಿ ಸ್ವಲ್ಪ ಮಾಹಿತಿಯನ್ನು ಕೊಟ್ಟಿದ್ದಾರಲ್ವ, ಅಲ್ಲ ನೋಡೋಣ. ಆವಾಸ ಸ್ಥಾನ ನಾಶದಿಂದಾಗಿ ಭಾರತದಲ್ಲಿ ಪಟ್ಟೆ ಕತ್ತೆ ಕಿರುಬಗಳ ಸಂಖ್ಯೆ ಅಳಿವಿನ ಒಂದು ಅಂಚಿನಲ್ಲಿದೆ. ಇವು ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಪ್ರಕಾರ ಶೆಡ್ಯೂಲ್ 1ರಲ್ಲಿ ರಕ್ಷಣೆ ಪಡೆದಿದೆ. ಪರಿಸರ ಸಮತೋಲನದಲ್ಲಿ ಮಹತ್ವದ ಪಾತ್ರ ವಹಿಸುವುದರಿಂದ ಇವುಗಳ ಸಂರಕ್ಷಣೆಗೆ ರೈತರು, ಸಾರ್ವಜನಿಕರು ಮತ್ತು ಅರಣ್ಯ ಇಲಾಖೆಯೊಂದಿಗೆ ಸಹಕರಿಸಬೇಕು ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ನರಗುಂದ ತಾಲೂಕು ಕಲ್ಲಾಪುರದಲ್ಲಿ ಗೋಚರಿಸಿದ ಪಟ್ಟೆ ಇರ್ತಕ್ಕಂಥ ಒಂದು ಕತ್ತೆ ಕಿರುಬ 2 ಮರಿಗಳಿಗೆ ಇತ್ತೀಚೆಗೆ ಜನ್ಮ ನೀಡಿರುವುದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಯಾಕಪ್ಪ ಇದು ನ್ಯೂಸ್ ಅಂತ ಅಂದರೆ, ಇಂಥ ಒಂದು ಪಟ್ಟೆ ಇರ್ತಕ್ಕಂಥ ಕತ್ತೆ ಕಿರುಬ ಈಗ ಅಳಿವಿನಂಚಿನಲ್ಲಿದ್ದಾವೆ, ಅತಿ ಕಡಿಮೆ ಇರತಕ್ಕಂಥದ್ದು. ಅದಕ್ಕಾಗಿ ಸಂತಾನೋತ್ಪತ್ತಿಗೆ ಅಥವಾ ಅದನ್ನು ಜಾಸ್ತಿ ಮಾಡೋದಕ್ಕಾಗಿ ಇಲ್ಲಿ ನರಗುಂದ ತಾಲೂಕಿನಲ್ಲಿ ಇಲ್ಲಿ ಸಂತಾನೋತ್ಪತ್ತಿ ವಲಯವನ್ನು ಇಲ್ಲಿ ಮಾಡಿದ್ದಾರೆ. ಅದಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸಿ, ರೈತರು ಕೂಡ ಕೈ ಜೋಡಿಸಿ, ಸಾರ್ವಜನಿಕರು ಮತ್ತು ಅರಣ್ಯ ಇಲಾಖೆಯೊಂದಿಗೆ ಎಲ್ಲರೂ ಕೂಡ ಕೈ ಜೋಡಿಸಿ ಅಂತ ಇಲ್ಲಿ ಮಾಹಿತಿ ಕೊಟ್ಟಿದ್ದಾರೆ. ಈ ಒಂದು ಪಟ್ಟೆ ಇರತಕ್ಕಂಥ ಒಂದು ಕತ್ತೆ ಕಿರುಬ ನಾನು ಈಗಾಗಲೇ ಹೇಳಿದೆ ಶೆಡ್ಯೂಲ್ 1ರಲ್ಲಿ ಇರ್ತದೆ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಥವಾ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972 ಪ್ರಕಾರ ಶೆಡ್ಯೂಲ್ 1ನಲ್ಲಿ ಇದು ಇರತಕ್ಕಂಥದ್ದು. ಅದಕ್ಕಾಗಿ ನ್ಯೂಸಲ್ಲಿದೆ, ನೆನ್ಪಿಟ್ಕೊಳ್ಳಿ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡಿ, ಕಪ್ಪು ಮೋಡಗಳು ಹೊತ್ತು ತಂಡ ಆ್ಯಸಿಡ್ ರೈನ್ ಅಂತ ಕೊಟ್ಟಿದ್ದಾರೆ. ನೋಡಪ್ಪ ಇದು ಏನು ಆ್ಯಸಿಡ್ ರೈನ್ ಅಂತ ನಿಮಗೆ ಪ್ರಶ್ನೆ ಕೇಳಬಹುದು. 21ನೇ ಶತಮಾನದ ಅಪೋಕ್ಯಾಲಿಪ್ಟ್ ಅಂತ ಕರೀತಾರೆ. ನೋಡಿ ವಿದ್ಯಾರ್ಥಿಗಳೇ, ಅಪೋಕ್ಯಾಲಿಪ್ಟ್ ಎಂಬತಕ್ಕಂಥ ಒಂದು ಪದ ತುಂಬ ಇಂಪಾರ್ಟೆಂಟು. ನಿಮಗೆ ಪ್ರಶ್ನೆಯಲ್ಲಿ ಕೇಳ್ತಾರೆ, ಆ್ಯಸಿಡ್ ರೈನ್ ಬಂದಿದ್ದು ಡೈರೆಕ್ಟಾಗಿ ಕೇಳೋದಿಲ್ಲ, ಆದರೆ ಅಪೋಕ್ಯಾಲಿಪ್ಟ್ ಅಂದರೆ ಏನು ಅಂತ ಕೇಳ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ನೋಡೋಣ. ಇಲ್ಲಿ ಕಪ್ಪು ಮಳೆ ಅಂತ ಅಂದರೆ ಏನು ಅಂತ ನೋಡೋಣ. ಮೊದಲನೇದಾಗಿ ಆ್ಯಸಿಡ್ ರೈನ್ ಅಂತ ಅಂದರೆ ನೋಡೋಣ. ನೆಕ್ಸ್ಟ್ ಕಪ್ಪು ಮಳೆ ಏನಪ್ಪ ಅಂತ ನೋಡೋಣ. ನೋಡಿ, ಕಪ್ಪು ಮಳೆ ಅಂತ ಅಂದರೆ ಮಸಿ, ಬೂದಿ, ಎಷ್ಟೇ ಹನಿಗಳು ಅಥವಾ ಕೈಗಾರಿಕಾ ಮಾಲಿನ್ಯ ಕಾರಕಗಳಿಂದ ಕಪ್ಪು ಕಣಗಳಿಂದ ಕಲುಷಿತವಾಗಿರ್ತಕ್ಕಂಥ ಒಂದು ಗೊಂಡ ಮಳೆ. ಈ ಕಣಗಳು ಕಲುಷಿತ ಗಾಳಿಯ ಮೂಲಕ ಬೀಳುವಾಗ ಮಳೆ ಹನಿಗಳೊಂದಿಗೆ ಬೆರೆತು ಮಳೆಗೆ ಗಾಢ ಬಣ್ಣ ಅಥವಾ ಎಣ್ಣೆಯುಕ್ತ ಒಂದು ಸೋಪನ್ನು ಅಥವಾ ನೋಟವನ್ನು ಇಲ್ಲಿ ನೀಡ್ತದೆ. ಅಂದರೆ ಮಳೆಯ ಮುಖಾಂತರ ಏನು ಎಣ್ಣೆ ರೂಪದಲ್ಲಿ ಮಳೆ ಬರುತ್ತದೆ. ಇದನ್ನು ನಾವು ಆ್ಯಸಿಡ್ ರೈನ್ ಅಥವಾ ಕಪ್ಪು ಮಳೆ ಅಥವಾ ಆಮ್ಲ ಮಳೆ ಅಂತಲೂ ಕೂಡ ಇದನ್ನು ನಾವು ಏನು ಮಾಡ್ತೇವೆ, ಕರಿತೇವೆ ಅಂತ. ಓಕೆನಾ. ಆಸಿಡ್ ರೈನ್ pH ಎಷ್ಟಿರುತ್ತೆ ಅಂತ ನಾನು ಈಗಾಗಲೇ ಹೇಳಿದ್ದೇನೆ. ವಿಜ್ಞಾನಿಗಳ ಪ್ರತಿಕ್ರಿಯೆ ಏನು ಮತ್ತು ಇಲ್ಲಿ ಕಪ್ಪು ಮಳೆ ಸುರಿದಾಗ ಏನಾಗುತ್ತೆ ಅಂತ ಸ್ವಲ್ಪ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಇದನ್ನು ಕೂಡ ನೋಡ್ಕೋಬೇಕು. ಪರಿಸರ ವಿಜ್ಞಾನಿಗಳು ಹೇಳುವಂತೆ ಪ್ರಮುಖ ಕೈಗಾರಿಕಾ ವಿಪತ್ತುಗಳು ಮತ್ತು ದೊಡ್ಡ ಬೆಂಕಿ ಯುದ್ಧ ಕಾಲದ ಘಟನೆಗಳ ಸಮಯದಲ್ಲಿ ಕಪ್ಪು ಮಳೆ ಸುರಿತವೆ. ವಿಜ್ಞಾನಿಗಳು ಈ ಒಂದು ಪ್ರಕ್ರಿಯೆಯನ್ನು ವಾತಾವರಣ ಒಂದು ಶುಚಿಗೊಳಿಸುವಿಕೆ ಅಂತ ಇಲ್ಲಿ ವಿವರಿಸ್ತಾರೆ. ವಾತಾವರಣದಲ್ಲಿ ಹೆಚ್ಚಿನ ಪ್ರಮಾಣದ ಹೊಗೆ, ಮಸಿ ಅಥವಾ ರಾಸಾಯನಿಕಗಳು ಇದ್ದಾಗ ಮಳೆಹನಿಗಳು ಈ ಒಂದು ಮಾಲಿನ್ಯಕಾರಕಗಳನ್ನು ಸಂಗ್ರಹಿಸಿ ನೆಲಕ್ಕೆ ಕೊಂಡೊಯ್ತವೆ. ಉದಾಹರಣೆಗೆ ನಮ್ಮ ಕಾರಿನ ಮುಂಭಾಗದ ಗಾಜಿನ ಪರದೆಯ ಮೇಲೆ ಧೂಳು, ಮಂಜು, ನೀರಿನ ಹನಿಗಳು ಆವರಿಸಿಕೊಂಡಾಗ ಮುಂದಿನ ರಸ್ತೆ ಸ್ಪಷ್ಟವಾಗಿ ಚಾಲಕನಿಗೆ ಕಾಣೋದಿಲ್ಲ. ಆಗ ಆತ ಅದನ್ನು ರಬ್ಬರ್ನಂತಹ ಒಂದು ವೈಪರ್ ವಸ್ತುವಿನಿಂದ ಏನು ಮಾಡ್ತಾನೆ, ಶುಚಿಗೊಳಿಸ್ತಾನೆ.
ಓಕೆನಾ. ಈ ರೀತಿಯಾಗಿ ಶುಚಿಗೊಳಿಸಿದಂಥ ಒಂದು ಏನು ವಾತಾವರಣದಲ್ಲಿ ಇರ್ತಕ್ಕಂಥ ವೈಪರಿಂದ ಶುಚಿಗೊಳಿಸಿದಾಗ ಹಾಗೆ ಆಮ್ಲ ಮಳೆಗಳು ಕೂಡ ಆ ಕ್ಷಣದ ಕಲುಷಿತ ವಾತಾವರಣ ವಿಷಾನಳಿಗಳಿಂದ ಶುಭ್ರವಾಗಲು ಮಳೆಯ ರೂಪವನ್ನು ಇಲ್ಲಿ ಪಡೆದುಕೊಳ್ತವೆ ಅಂತ ಇಲ್ಲಿ ಮಾಹಿತಿ. ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ? ಉಸಿರಾಟದ ತೊಂದರೆಗಳು ಆಗ್ಬೋದು, ಚರ್ಮ ಮತ್ತು ಕಣ್ಣಿನ ಕಿರಿಕಿರಿ ಆಗ್ಬೋದು, ದೀರ್ಘಕಾಲೀನ ಆರೋಗ್ಯ ಪರಿಣಾಮಗಳು ಇಲ್ಲೇ ಆಗಬಹುದು. ಕಪ್ಪು ಮಳೆಯಿಂದ ಉಂಟಾಗ್ತಕ್ಕಂಥ ಪರಿಸರ ಸಮಸ್ಯೆಗಳನ್ನು ನೋಡಿ. ಮಣ್ಣಿನ ಮಾಲಿನ್ಯ ಆಗ್ಬೋದು, ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ಬೋದು, ಕೃಷಿ ಭೂಮಿಯ ಮಾಲಿನ್ಯ ಆಗ್ಬೋದು, ಸರೋವರಗಳು, ನದಿಗಳು ಮತ್ತು ಅಂತರ್ಜಲ ಮಾಲಿನ್ಯ ಆಗ್ಬೋದು, ಸಸ್ಯವರ್ಗಕ್ಕೆ ಹಾನಿ ಆಗಬಹುದು, ಬೆಳೆಗಳಿಗೆ ಹಾನಿ ಮತ್ತು ಜೀವ ವೈವಿಧ್ಯ ವಿನಾಶ ಆಗಬಹುದು. ಕಪ್ಪು ಮಳೆಗೆ ಏನು ಕಾರಣ ಅಂತ ನೋಡೋದಾದರೆ ನೋಡಿ, ತುಂಬ ಇಂಪಾರ್ಟೆಂಟು ಈ ಒಂದು ಕಪ್ಪು ಮಳೆಯಲ್ಲಿ ಏನೇನು ಬರುತ್ತೆ ಅಂತ. ಗಂಧಕದ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ ಅಂತ ಕರಿತೇವೆ. ಸಾರಜನಕದ ಡೈಆಕ್ಸೈಡ್ NO2 ಅಂತ ಕರಿತೇವೆ, ನೈಟ್ರೋಜನ್ ಆಕ್ಸೈಡ್. ಹೈಡ್ರೋಕಾರ್ಬನ್ ಅಂದರೆ CH2 ಅಂತ ಕರೀತಾರೆ, ಹೈಡ್ರೋಕಾರ್ಬನ್. ನೆಕ್ಸ್ಟು ಪಾಲಿಸೈಕ್ಲಿಕ್ ಹೈಡ್ರೋಕಾರ್ಬನ್ ಅಂತ ಕರೀತಾರೆ. ಈ ರೀತಿಯಾಗಿರ್ತಕ್ಕಂಥ 4 ಏನು ಮೇಯ್ನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾರಣಗಳನ್ನು ನಾನು ಇಲ್ಲಿ ಕೊಟ್ಟಿದ್ದೇನೆ. ಕಪ್ಪು ಮಳೆಯ ಒಂದು ಇತಿಹಾಸದಲ್ಲಿ ಏನು ನಿರ್ದೇಶನ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಹಿರೋಶಿಮಾ ಮತ್ತು ನಾಗಸಾಕಿಯಲ್ಲೂ ಕೂಡ ಕಪ್ಪು ಮಳೆ ಬಂದಿತ್ತು, ಈಗ ಇಲ್ಲೂ ಕೂಡ ಬರ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ನೀವು ಇದಿಷ್ಟು ಕಪ್ಪು ಮಳೆಗೆ ಸಂಬಂಧಪಟ್ಟಂತೆ ಮಾಹಿತಿ. ಅದೇ ರೀತಿ ಹಾರ್ಮುಜ್ ಜಲಸಂಧಿ ಎಲ್ಲಿದೆ ಅಂತ ನಿಮಗೆ ಕೇಳಬಹುದು. ನಾನು ಈಗಾಗಲೇ ಹೇಳಿದ್ದೇನೆ ಹಾರ್ಮುಜ್ ಜಲಸಂಧಿ ಎಲ್ಲಿದೆ ಅಂತ. ಎಲ್ಲಿದೆ ಈ ಜಲಸಂಧಿ ಅಂತ ಸ್ವಲ್ಪ ಮಾಹಿತಿ ಕೊಟ್ಟಿದ್ದಾರೆ ನೋಡಿ. ಈ ಜಲಸಂಧಿ ಒಮನ್ ಮತ್ತು ಇರಾನ್ ನಡುವೆ ಇರತಕ್ಕಂಥದ್ದು. ಅದರ ಉತ್ತರಕ್ಕೆ ಕೊಲ್ಲಿಯನ್ನು, ದಕ್ಷಿಣಕ್ಕೆ ಒಮನ್ ಕೊಲ್ಲಿಯನ್ನು ಮತ್ತು ಆಚೆಗೆ ಅರೇಬಿಯನ್ ಸಮುದ್ರದೊಂದಿಗೆ ಸಂಪರ್ಕ ಮಾಡ್ತದೆ. ಇದರ ಅತ್ಯಂತ ಕಿರಿದಾದ ಸ್ಥಳದಲ್ಲಿ ಇದು 33 ಕಿಲೋಮೀಟರ್ ಅಗಲವಿದ್ದು, ಹಡಗು ಮಾರ್ಗವು 2 ದಿಕ್ಕಿನಲ್ಲಿ ಕೇವಲ 3 ಕಿಲೋಮೀಟರ್ ಅಗಲವಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇತ್ತೀಚಿನ ಒಂದು ಮಾಹಿತಿ ಇದು. ಓಕೆನಾ. ಹಾರ್ಮುಜ್ ಜಲಸಂಧಿ ಪರ್ಷಿಯನ್ ಕೊಲ್ಲಿ ಮತ್ತು ಇಲ್ಲಿ ಅರಬ್ಬಿ ಸಮುದ್ರವನ್ನು ಒಂದು ಮಾಡ್ತದೆ. ನೆಕ್ಸ್ಟು ಜಲಸಂಧಿ ಇತಿಹಾಸವನ್ನು ಕೂಡ ಕೊಟ್ಟಿದ್ದಾರೆ, ನೀವು ಬೇಕಾದರೆ ಇದನ್ನು ನೋಡ್ಕೋಬೋದು. ನೆಕ್ಸ್ಟು ಬೇಡ್ತಿ ವರದಾ ನದಿ ಜೋಡಣೆ DPR ಸಿದ್ಧಾಂತ ಕೊಟ್ಟಿದ್ದಾರೆ. ಇದು ತುಂಬ ನ್ಯೂಸಲ್ಲಿ ಇರ್ತಕ್ಕಂಥ ಒಂದು ಪ್ರಶ್ನೆ. ನಾನು ಈಗ ಥಂಬ್ನೇಲ್ ಕ್ವಶನನ್ನು ಡಿಸ್ಕಸ್ ಮಾಡಿಬಿಡ್ತೇನೆ, ಯಾಕಂದರೆ ಮೇಯ್ನ್ ಪ್ರಶ್ನೆ ಅದು. ಇತ್ತೀಚೆಗೆ ಸುದ್ದಿಯಲ್ಲಿ ಇರ್ತಕ್ಕಂಥ ಒಂದು ಬೇಡ್ತಿ ವರದಾ ನದಿ ಜೋಡಣೆಯಿಂದ ಯಾವ ಜಿಲ್ಲೆಗಳಿಗೆ ಉಪಯುಕ್ತ ಆಗಲಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಹಾವೇರಿ, ಗದಗ ಮತ್ತು ಕೊಪ್ಪಳ ಈ ಒಂದು 3 ಜಿಲ್ಲೆಗಳಿಗೆ ಈ ಒಂದು ಏನು ಇಂಟರ್ಲಿಂಕಿಂಗ್ ಅಥವಾ ರಿವರ್ ಇಂಟರ್ಲಿಂಕಿಂಗ್ ಪ್ರಾಜೆಕ್ಟ್ ಏನಿದೆ ಅದು ಯೂಸ್ಫುಲ್ ಆಗ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ಆರ್ಟಿಕಲನ್ನು ನಾವು ನೋಡೋಣ. ಏನಪ್ಪ ಆರ್ಟಿಕಲ್ ಅಂತ ಅಂದರೆ ನೋಡಿ, ವಿವಾದಾತ್ಮಕ ಬೇಡ್ತಿ ವರದಾ ನದಿ ಯೋಜನೆಯಿಂದ ವಿಸ್ತೃತ ಯೋಜನಾ ವರದಿ ಅಥವಾ DPR ಸಿದ್ಧಗೊಂಡಿದೆ ಎಂದು ಕೇಂದ್ರದ ಜಲಶಕ್ತಿ ರಾಜ್ಯ ಸಚಿವ ರಾಜಭೂಷಣ್ ಚೌಧರಿ ಅವರು ಇಲ್ಲಿ ತಿಳಿಸಿದ್ದಾರೆ. ಸ್ವಲ್ಪ ಕೆಳಗೆ ಬನ್ನಿ, ಇಲ್ಲಿ ನೋಡಿ ಕೊನೆಯಿಂದ 3ನೇಯಿಂದ 4ನೇನು ಹಾವೇರಿ, ಗದಗ ಮತ್ತು ಕೊಪ್ಪಳಕ್ಕೆ ಹರಿಸುವ ಗುರಿಯನ್ನು ಈ ಒಂದು ಯೋಜನೆ ಹೊಂದಿದೆ ಅಂತ. ಅದಕ್ಕಾಗಿ ನಾನು ಈ ಒಂದು ಆರ್ಟಿಕಲನ್ನು ತೆಗೆದುಕೊಂಡು ಬಂದಿದ್ದೇನೆ. ಈ ಒಂದು 3 ಜಿಲ್ಲೆಗಳಿಗೆ ಅತಿ ಯೂಸ್ಫುಲ್ಲಾಗಿ ಈ ಒಂದು ಯೋಜನೆ ಯೂಸ್ ಆಗ್ತದೆ. ಏನಪ್ಪ ಮಾಡ್ತಾರೆ ಅಂತಂದರೆ, ಪಶ್ಚಿಮಕ್ಕೆ ಹರಿತಕ್ಕಂಥ ಈ ಒಂದು ನದಿಗಳನ್ನು ಪೂರ್ವಕ್ಕೆ ಹರಿಸುವ ಸಲುವಾಗಿ ವರದಾ ನದಿ ಜೊತೆಗೆ ಇಲ್ಲಿ ಬೇಡ್ತಿ ನದಿಯನ್ನು ಏನು ಮಾಡ್ತಿದ್ದಾರೆ, ಲಿಂಕಿಂಗ್ ಮಾಡ್ತಿದ್ದಾರೆ ಅಥವಾ ಇಂಟರ್ಲಿಂಕಿಂಗ್ ಪ್ರಾಜೆಕ್ಟನ್ನು ಇಲ್ಲಿ ಮಾಡ್ತಿದ್ದಾರೆ. ಇದು ಇವತ್ತಿನ ಒಂದು ಸಂಪೂರ್ಣವಾಗಿ ಇರತಕ್ಕಂಥ ಒಂದು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಥ ಮಾಹಿತಿ. ಈ ಒಂದು ತರಗತಿ ನಿಮಗೆ ಯೂಸ್ಫುಲ್ ಆಗಿತ್ತು ಅಂತಂದರೆ ಎಲ್ಲರೂ ಕೂಡ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಅದೇ ರೀತಿ ಇಲ್ಲಿ ಕರ್ನಾಟಕ ಬಜೆಟ್ ಕ್ಲಾಸ್ ಏನಾದರೂ ಬೇಕು ಅಂತಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ 100 ಪ್ರಶ್ನೆಗಳನ್ನು ಬೇಕು ಅಂತ ಅಂದರೆ ಸ್ಕ್ಯಾನರ್ ಮುಖಾಂತರ 20 ರೂಪೀಸನ್ನು ಕಳಿಸಿ udyogjeevan12@gmail.com ಎಂಬತಕ್ಕಂಥ ಇಮೇಲ್ ಐಡಿಗೆ ನೀವು ಏನು ಸ್ಕ್ರೀನ್ಶಾಟನ್ನು ಕಳಿಸಿದರೆ ಅಲ್ಲಿ PDF ಸಿಗ್ತದೆ. ಅದಾದ ಬಳಿಕ ಸಂಪೂರ್ಣ ಪ್ರಚಲಿತ ಘಟನೆಗಳ PDFಗಳು ಬೇಕು ಅಂತ ಅಂದರೆ ಇದೇ ಸ್ಕ್ಯಾನರ್ ಮುಖಾಂತರ ನಿಮಗೆ 10 ರೂಪಾಯಿಗಳನ್ನು ಕಳಿಸಿದರೆ 1 ತಿಂಗಳು ಸಿಗುತ್ತೆ. 6 ತಿಂಗಳದ್ದು ಬೇಕಂದರೆ 50 ರೂಪಾಯಿಗಳನ್ನು ಕಳಿಸಿ. ಅದೇ 1 ವರ್ಷದ್ದು ಬೇಕು ಅಂತ ಅಂದರೆ ಇಲ್ಲಿ 100 ರೂಪಾಯಿಗಳನ್ನು ಕಳಿಸಿ ಇಲ್ಲಿ PDFಗಳನ್ನು ನೀವು ಪಡೆದುಕೊಳ್ಳಬಹುದು. ಇವತ್ತಿನ ನಮ್ಮ ಒಂದು ತರಗತಿಗಳು ನಿಮಗೆ ಯೂಸ್ಫುಲ್ ಆಗಿದೆ. ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿ ನಿನ್ನೆ ಒಂದು ತರಗತಿಯಲ್ಲಿ ತುಂಬ ಜನ ಲೈಕನ್ನು ಮಾಡಿದ್ದೀರಾ, ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ತರಗತಿಗೂ ಕೂಡ ಅಷ್ಟೇ ನಿಮಗೂ ಏನು ಮಾಡಬೇಕು ಅಂತ ಸಪೋರ್ಟನ್ನು ಕೊಡಬೇಕು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತೇನೆ. ಮುಂದಿನ ತರಗತಿಯಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ನಮಸ್ಕಾರ.